Morning, sir. Very good morning. Sorry, Priya, for being rude. It's okay, sir. Congratulations, sir. ಥ್ಯಾಂಕ್ ಯು ಎವ್ರಿ ಒನ್. ನಮ್ಮ ಕಂಪ್ನಿ ಗ್ರೋತ್ಗೆ ನೀವೆಲ್ಲರೂ ಕಾರಣ. ನಿಮ್ಮ ಎಫರ್ಟ್ಸಿಂದನೇ ನಾವು ಈ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿದೆ. ನಿಮ್ಮ ಸಪೋರ್ಟ್ ಹಾಗೂ ಡೆಡಿಕೇಶನ್ ಯಾವಾಗಲೂ ಹೀಗೆ ಇರಲಿ. ಶೂರ್ ಸರ್. ಸರ್, ನಮ್ಮ ಆದಿತ್ಯ ಹರ್ಬಲ್ ಗ್ರೂಪ್ ಕಂಪ್ನಿಯ ಕ್ವಾರ್ಟರ್ಲಿ ರಿಪೋರ್ಟ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ಇಯರ್ ತುಂಬ ಇಂಪ್ರೂವ್ ಆಗಿದೆ. ಮತ್ತು ಬಿಸ್ನೆಸ್ಸಲ್ಲೂ ತುಂಬ ಪ್ರಾಫಿಟ್ ಇದೆ ಸರ್. ಜೊತೆಗೆ ನಮ್ಮ ಕಂಪನಿಯ ಶೇರ್ ಕೂಡ 100 ಪಾಯಿಂಟ್ಸ್ ರೈಸ್ ಆಗಿದೆ. ಸೊ ಈ ಎಲ್ಲ ಬೆಳವಣಿಗೆಗೆ ಮುಖ್ಯ ಕಾರಣ ನಮ್ಮ ಕಂಪನಿಯ ಕಣ್ಣಿನ ಲೋಗೋ ಸರ್. ಸರ್, ನಮ್ಮ ಕಂಪನಿಯ ಕಣ್ಣಿನ ಲೋಗೋ ಎಷ್ಟು ಫೇಮಸ್ ಆಗಿದೆ ಅಂದರೆ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಬೇರೆ ಬೇರೆ ಕಂಪ್ನಿಯವರು ಬೇರೆ ಬೇರೆ ಲೋಗೋಗಳನ್ನ ಚೇಂಜ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅದರಲ್ಲೂ ಎಷ್ಟೋ ಕಂಪ್ನಿಗಳು ಆಲ್ರೆಡಿ ಅವರವ್ರ ಲೋಗೋಗಳನ್ನ ಚೇಂಜ್ ಕೂಡ ಮಾಡಿದ್ದಾರೆ. ಬಟ್ ಸ್ಟಿಲ್ ನಮ್ಮ ಆದಿತ್ಯ ಗ್ರೂಪ್ ಆಫ್ ಕಂಪ್ನಿಯಲ್ಲಿ ಈ ಕಣ್ಣಿನ ಲೋಗೋ ಇರೋದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು ಸರ್. ನಮ್ಮ ಕಂಪ್ನಿಯ ಕಣ್ಣಿನ ಲೋಗೋ ಇಷ್ಟು ಫೇಮಸ್ ಆಗಿದೆ ಅಂದರೆ ನಮ್ಮ ಫೇಸ್ ಕ್ರೀಮ್ನ ಹೆಸರು ಹೇಳಕ್ಕೆ ಬರದೇ ಇದ್ದರೂ ಕಣ್ಣಿನ ಚಿತ್ರದ ಕ್ರೀಮ್ ಕೊಡಿ ಅಂತ ಕೇಳಿ ತೊಗೊಂಡು ಹೋಗ್ತಾರಂತೆ ಸರ್. ಆದಿ, ನೀನ್ ಎಲ್ಲೇ ಹೋದ್ರು ಎಲ್ಲೇ ಇದ್ರು ಬರೀ ಆ ಕಣ್ಣಿನ ಹುಡುಗಿ ಬಗ್ಗೆನೇ ಕೇಳಿಸ್ಕೊತಿರ್ಬೇಕು. ಅದೇ ನನ್ನ ಆಸೆ. Stop it! Stop it! ಯಾಕೆ ಪದೇ ಪದೇ ನನ್ನ ಮನಸ್ಸಲ್ಲಿ ಬರ್ತಾ ಇದ್ಯಾ? ಎಷ್ಟು ಸರಿ ಬರಬೇಡ ಅದು ಯಾಕೆ ಬಂದು ನನಗೆ ಟಾರ್ಚರ್ ಕೊಡ್ತಾ ಇದ್ಯಾ? ಪ್ಲೀಸ್ ಲೀವ್ ಮೀ ಅಲೋನ್. ಆದಿ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ರಿಯಲಿ ಸಾರಿ. ಸಾರಿ ಗೈಸ್, ಇವತ್ತು ಆದಿತ್ಯ ಸರ್ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ಡ್ ಆಗಿದೆ. ಮೀಟಿಂಗ್ನ ಇನ್ನೊಂದು ದಿನ ಇಟ್ಕೊಳ್ಳೋಣ. ಯಜಮಾನ್ರೆ, ನಿಮ್ಗಿಷ್ಟ ಆಗೋ ಒಬ್ಬಟ್ಟಿನ ಸಾರು, ಪಲ್ಯ ಎಲ್ಲ ಮಾಡಿದ್ದೀನಿ. ಇದನ್ನು ತಿಂದ ತಕ್ಷಣ ನಿಮ್ಗೆ ಎಷ್ಟೇ ಸುಸ್ತಿದ್ರು ಎಲ್ಲ ಮಾಯ ಆಗೋಗ್ಬಿಡ್ಬೇಕು. ಅಷ್ಟು ರುಚಿಯಾಗಿದೆ. ರುಚಿಗಿಂತ ಜಾಸ್ತಿ ನನ್ನ ಪ್ರೀತಿ ತುಂಬಿದೆ. ಶ್ರೀಮತಿ, ಯಜಮಾನ್ರೆ, ಎಲ್ಲಿದ್ದೀರಾ? ಕಾಣ್ತಾನೆ ಇಲ್ಲ. ನಾನು ಬಂದ್ರೆ ತಾನೇ ನಿನಗೆ ಕಾಣಿಸಕ್ಕೆ. ಸದ್ಯಕ್ಕೆ ಬರೀ ನನ್ನ ಧ್ವನಿ ಮಾತಾ ಕೇಳಿಸ್ಕೊ. ಸರಿ, ಆಯ್ತು, ಹೇಳಿ. ಏನು ಹೇಳೋದು? ಅಲ್ಲ, ಊಟ ತಗೊಂಡೋಗು ಅಂತ ಹೇಳಿ ಎಷ್ಟೊತ್ತಾಯ್ತು ನಿನ್ಗೆ? ಇನ್ನು ಏನು ಮಾಡ್ತಾ ಇದೆಯಾ? ಆಯ್ತಾಯ್ತು, ಈಗ ಹೊರಡ್ತೀನಿ. ಸರಿ ಸರಿ, ಸೀದಾ ಆಫೀಸ್ಗೆ ಹೋಗು. ಆಮೇಲೆ ಮತ್ತೆ ಮೈ ಮರೆತು ಎಲ್ಲಾದ್ರೂ ರಸ್ತೆಯಲ್ಲೇ ನಿಂತ್ಬಿಟ್ಟಿಯಾ? ಓ, ನಾವು ಹಾಗೇನು ಮಾಡಲ್ಲ. ನಮಗೂ ಮೈ ಮೇಲೆ ಪ್ರಜ್ಞೆ ಅನ್ನೋದಿದೆ. ಸರಿ, ಹುಷಾರು ಶ್ರೀಮತಿ. ಅಯ್ಯೋ, ನೀವು ಮೊದಲು ಹೊರಡಿ, ಟೈಮ್ ಆಗೋಗುತ್ತೆ. ಪಾಪ ಅಲ್ಲಿ ನಮ್ಮ ಯಜಮಾನ್ರು ಹೊಟ್ಟೆ ಹಸ್ವಿಂದ ಕಾಯ್ಕೊಂಡಿರ್ತಾರೆ. ಓಕೆ, ಬಾಯ್ ಬಾಯ್. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಹೋಗಿ ಬಂದ್ಬಿಡ್ಬೇಕು. ಪ್ರೀತು, ಹರೀಶ್ ಬಗ್ಗೆ ಏನಾದರೂ ಸುಳ್ಳು ಸಿಗ್ತಾ? ಇಲ್ಲ ಡ್ಯಾಡ್.
ಹರೀಶ್ ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಹುಡುಗಿಸ್ದೆ, ಆದರೆ ಅವ್ರು ಸುಳಿವೇ ಸಿಗ್ತಿಲ್ಲ. ಮತ್ತೆ ಆ ಕಣ್ಣಿನ ಹುಡುಗಿನ ಹುಡ್ಕೋದಕ್ಕೆ ಯಾವ ದಾರಿನೂ ಇಲ್ವಾ ಪ್ರೀತು? ಇದೆ ಮಾಮ್. ಏನು? ನನ್ನ ಫ್ರೆಂಡ್ ಕಡೆಯಿಂದ ಒಬ್ಬ ಆರ್ಟಿಸ್ಟ್ ಸಿಕ್ಕಿದ್ದಾನೆ. ಅವ್ನು ಬರೀ ಕಣ್ಣನ್ನ ನೋಡಿ ಮುಖ ಹೇಗಿದೆ ಅಂತ ಚಿತ್ರ ಬಿಡಿಸ್ತಾನೆ. ಏನೋ ಕೇವಲ ಕಣ್ಣನ್ನು ನೋಡಿ ಆ ಮುಖ ಹೀಗಿರುತ್ತೆ ಅಂತ ಚಿತ್ರ ಬಿಡಿಸ್ತಾನ? ಹೌದು ಡ್ಯಾಡ್, ಈ ಆರ್ಟಿಸ್ಟ್ ಅದಕ್ಕೆ ಅಂತಾನೆ ಫೇಮಸ್ಸು. ಫೋನ್ ಮಾಡಿ ಮಾತಾಡಿ ಮನೆಗೆ ಬರಕ್ಕೆ ಹೇಳಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಇದರಿಂದ ಬ್ರೋ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾಗತ್ತೆ. ಈ ವಿಚಾರದಲ್ಲಿ ನಿನಗೆ ನಂಬಿಕೆ ಇದೆಯಾ ಪ್ರೀತು? ಖಂಡಿತ ಇದೆ ಮಾಮ್. ಸರಿನಪ್ಪ, ನೋಡೋಣ. ಸರಿ ಮಾಮ್. ರಘು, ಪ್ರೀತು ಹೇಳಿದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ವರ್ಕ್ ಆಗುತ್ತೆ ಅನ್ಸುತ್ತಾ? ಅಖಿಲ, ಕೆಲವು ಮೂಲನ ಜಾಸ್ತಿ ಕೆತ್ಕಕ್ಕೆ ಹೋಗಬಾರ್ದು. ಅದ್ರ ಪಾಡಕ್ಕೆ ಅದು ಬಿಡಬೇಕು. ಅದರಲ್ಲಿ ಸತ್ವ ಇದೆ ಅನ್ನೋದಾದ್ರೆ ಸತ್ಯ ಖಂಡಿತ ಗೊತ್ತಾಗುತ್ತೆ. ನೋಡೋಣ, ಈ ಮೂಲಕನಾದರೂ ಆದಿತ್ಯನ ಜೀವನಕ್ಕೆ ಒಂದು ತಿರುವು ಸಿಗ್ಬೋದು. ಆ ತಿರುವಲ್ಲಿ ಯಾವ ಅಡಚಣೆನೂ ಬರದೇ ಹೋದ್ರೆ ಸಾಕು. ಅಡಚಣೆ ಬಂದರೂ ನಾವು ಅದನ್ನು ಎದುರಿಸಲೇಬೇಕಲ್ಲ ಅಖಿಲ? ಎಲ್ಲಿವರೆಗೂ? ತಿರುವು ನಿಲ್ಲೋವರೆಗೂ. ಯಾವಾಗ ನಿಲ್ಲುತ್ತೆ ಹೇಳೋಕ್ಕಾಗಲ್ಲ ಅಖಿಲ. ಇವತ್ತೇ ಆದರೂ ಆಗ್ಬೋದು. ಏನೋ ನಮ್ಮ ಆದಿ ಜೀವನ ಮೊದಲಿನ ಥರ ಆದರೆ ಸಾಕು. ಆದಿ, ಯಾಕೆ ಇಷ್ಟೊಂದು ಡಿಸ್ಟರ್ಬ್ಡ್ ಆಗಿದೆಯಾ? ಎನಿಥಿಂಗ್ ರಾಂಗ್? ಏನಿಲ್ಲ ಅನುಷ್ಕಾ. ನಂಗನ್ಸುತ್ತೆ ಯಾವುದೋ ವಿಷಯಕ್ಕೆ ನೀ ತುಂಬ ಟೆನ್ಸ್ಡ್ ಆಗಿದೆಯಾ. ಏನು ಅಂತ ನಂಗಾದರೂ ಹೇಳಬಾರ್ದಾ? ಹಾಗೆಲ್ಲ ಏನೂ ಇಲ್ಲ ಅಂತ ಹೇಳಿದ್ನಲ್ಲ. ಬೇಡದೇ ಇರೋ ವಿಷಯನ ಮನಸ್ಸಿಗೆ ಹಾಕೊಂಡ್ರೆ ತಲೆನೂ ಕೆಡುತ್ತೆ, ಕೋಪನೂ ಬರುತ್ತೆ. ಅದರಿಂದ ಮನ್ಸು ಹಾಳಾಗೋದಲ್ಲದೆ ಕೆಲಸದ ಮೇಲೂ ಕಾನ್ಸಂಟ್ರೇಷನ್ ಇರಲ್ಲ. ಸೊ ನಾನು ನೀನು ಎಲ್ಲಾದರೂ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣವಾ? ನಿನಗೂ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಇಲ್ಲ, ನನಗೆ ಹಸಿವಿಲ್ಲ. ನೀನು ಹೋಗಿ ಊಟ ಮಾಡ್ಕೊಂಬ. ನೋ ಆದಿ, ನೀನು ಬರಲ್ಲ ಅಂದರೆ ನಾನು ಎಲ್ಲೂ ಹೋಗಲ್ಲ. ನಿನ್ನ ಬಿಟ್ಟು ನಾನು ಹೇಗೆ ಊಟ ಮಾಡಲಿ? ಅನುಷ್ಕಾ, ಪ್ಲೀಸ್ ಲೀವ್ ಮೀ ಅಲೋನ್. ಸರಿ ಆದಿ, ಇವತ್ತು ಯಾಕೋ ನಿನ್ನ ಮನ್ಸು ಸರಿ ಇಲ್ಲ. ಐ ವಿಲ್ ನಾಟ್ ಡಿಸ್ಟರ್ಬ್ ಯು. ಆ ಕಣ್ಣಿನ ಹುಡುಗಿ ಬಗ್ಗೆ ತಲೆ ಕೆಡಿಸ್ಕೊಂಡು ನೀನು ವಿಲವಿಲ ಅಂತ ಒದ್ದಾಡಬೇಕು. ಅದನ್ನ ನಾನು ನೋಡಿ ಆನಂದ ಪಡಬೇಕು. ಅದೇ ನನ್ನ ಆಸೆ ಆದಿ. ಸರ್ ಸರ್. ಅರೆ ಯಾರಪ್ಪ ನೀನು? ಓ, ಕೈಯಲ್ಲಿ ಏನೇನೋ ಇಟ್ಕೊಂಡ್ ಬಂದ್ಬಿಟ್ಟಿದ್ಯಾ? ಯಾರು ಬೇಕಿತ್ತು? ನನ್ನ ಹೆಸರು ಅರವಿಂದ್ ಅಂತ. ಪ್ರೀತಮ್ ಸರ್ ಬರೋಕೆ ಹೇಳಿದ್ರು. ಪ್ರೀತಮ್ ಬರಕ್ ಹೇಳಿದ್ನಾ? ಅಲ್ಲ ಕಣೋ, 3 ಹೊತ್ತು ಹೆಂಡತಿ ಸೇರಿ ಇಟ್ಕೊಂಡು ಓಡಾಡ್ತಿರ್ತಾನೆ. ಅವನೇಕಪ್ಪ ನೀನು ಬರಕ್ ಹೇಳ್ದ? ಅದು ಒಂದು ಚಿತ್ರ ಬರೆದಿದೆ, ಬನ್ನಿ ಅಂತ ಹೇಳಿದ್ರು ಮೇಡಮ್. ಅಂದ್ರೆ ನೀನು ಸಾವಿರಕ್ಕೆ ಒಬ್ಬ ಕಲಾವಿದ. ಏನಪ್ಪ ಅರವಿಂದ, ನಂದು ಒಂದು ಚಿತ್ರ ಬಿಡಿಸ್ಕೊಡ್ತೀಯಾ? ಹಾಯ್ ಸರ್. ಲೋ ಪ್ರೀತು, ಈ ಸಾವಿರಕ್ಕೊಬ್ಬ ಕಲಾವಿದನ್ ಯಾಕೋ ಕರ್ಸಿದ್ಯಾ? ಯಾರ್ ಚಿತ್ರ ಬಿಡಿಸ್ಬೇಕು? ಅದು ನನ್ನ ಚಿತ್ರ ಬಿಡ್ಸಕ್ಕೆ ಚಿಕ್ಕಮ್ಮ. ನಿಂದ ನಿನ್ ಚಿತ್ರ ಯಾಕೋ? ರೂಮ್ ತುಂಬಾ ಅಷ್ಟೊಂದು ಫೋಟೋ ಇದೆ. ಅದು ಚಿಕ್ಕಮ್ಮ, ನಾನು ಒಂದು ಫಿಲಮ್ಗೆ ಹೀರೋ ಸೆಲೆಕ್ಟ್ ಆಗಿದ್ದೀನಿ.
ಅವ್ರಿಗೆ ನನ್ನ ಫೋಟೋ ಸ್ಕೆಚ್ ಬೇಕಂತೆ, ಅದಕ್ಕೆ ಸ್ಕೆಚ್ ಮಾಡೋಕ್ಕೆ ಅಂತ ಅವ್ರನ್ನ ಕರೆಸಿದೆ. ಏನು ನೀನ್ ಫಿಲ್ಮಲ್ಲಿ ಹೀರೋ ಆಗಿ ಮಾಡ್ತಾ ಇದೀಯಾ? ಯಾಕೆ ಚಿಕ್ಕಮ್ಮ ಆಗ್ಬಾರ್ದಾ? ಮಾಡಬಾರ್ದು ಅಂತೇನಿಲ್ಲ, ಅದಕ್ಕೆ ನಿನ್ನ ಹೆಂಡತಿ ಒಪ್ಕೊಳ್ತಾಳ ಅಂತ. ಯಾಕಂದರೆ ಸಿನಿಮಾದಲ್ಲಿ ಹೀರೋಗಳು ಹುಡುಗಿರ ಕೈ ಇಟ್ಕೊಂಡು ಓಡಾಡಬೇಕಾಗತ್ತೆ, ಡುಯೆಟ್ ಎಲ್ಲ ಆಡಬೇಕಾಗತ್ತೆ. ಅದಕ್ಕೆ ನಿನ್ನ ಹೆಂಡತಿ ಒಪ್ಕೋತಾಳ? ಅವಳು ಒಪ್ಕೊಂಡ್ರು ನಮ್ಮ ಅಕ್ಕ ಒಪ್ಕೋತಾರ ಅಂತ. ಇಲ್ಲ ಚಿಕ್ಕಮ್ಮ, ಈ ಸಿನಿಮಾಲಿ ಹುಡುಗಿರೇ ಇಲ್ಲ, ಇದು ಬರೀ ಹುಡುಗರ ಸಿನಿಮಾ. ಲೇ ಪ್ರೀತು, ನನಗೆ ಯಾಕೋ ಅನಿಸ್ತಾ ಇದೆ ನೀನು ನನ್ನ ಕಾಗೆ ಆರಿಸ್ತಾ ಇದೆಯಾ ಅಂತ. ಇಲ್ಲ ಚಿಕ್ಕಮ್ಮ, ನಿಜವಾಗ್ಲೂ ಇವ್ರು ಬಂದಿರೋದು ನನ್ನ ಚಿತ್ರ ಬಿಡ್ಸಕ್ಕೆ ಅಂತಾನೆ. ಬನ್ನಿ ಸರ್, ನೀವು ಬನ್ನಿ. ಈ ಚಿತ್ರಗಾರ ಬಂದಿರೋದ್ರ ಹಿಂದೆ ಏನೋ ಸೀಕ್ರೆಟ್ ಇದೆ, ಅದೇನು ಅಂತ ನಾನು ತಿಳ್ಕೊಳ್ಳೇಬೇಕು. ಸೊ ಈ ಎಲ್ಲ ಬೆಳವಣಿಗೆಗೆ ಮುಖ್ಯ ಕಾರಣ ನಮ್ಮ ಕಂಪ್ನಿಯ ಕಣ್ಣಿನ ಲೋಗೋ ಸರ್. ಛೇ, ಆ ಕಣ್ಣುಗಳನ್ನ ನಾನು ಮರೆಯೋಣ ಅಂತ ಅಂದ್ಕೊಂಡ್ರೆ ಮತ್ತೆ ಮತ್ತೆ ಅವರೆಲ್ಲ ನೆನಪಿಸ್ತಾ ಇದ್ದಾರಲ್ಲ. ನಾನು ಏನು ಮಾಡಲಿ? ಇದನ್ನೆಲ್ಲ ನಾನು ಹೇಗೆ ಫೇಸ್ ಮಾಡಲಿ? ಸರಿಯಾಗಿ ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಒಬ್ಬರ ಜೊತೆ ಸರಿಯಾಗಿ ಮಾತಾಡೋದಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಒಬ್ಬನೇ ಇರೋಣ ಅಂದರೆ ಇರೋದಕ್ಕೂ ಆಗ್ತಾ ಇಲ್ಲ. ಈ ಟೈಮಲ್ಲಿ ಪಾರ್ವತಿ ಅದು ನನ್ನ ಜೊತೆ ಇದ್ದಿದ್ರೆ ಅವ್ರ ಜೊತೆ ಮಾತಾಡ್ತಾ ಇದನ್ನೆಲ್ಲ ಮರೆಯೋ ಪ್ರಯತ್ನ ಮಾಡ್ಬೋದಿತ್ತು. ಯಜಮಾನ್ರೆ, ಪಾರ್ವತಿ ಬಾ ಒಳಗೆ. ನೀನು ಬಂದಿದ್ಯಾ ಅಂತ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಯಜಮಾನ್ರೆ? ನಿಜವಾಗ್ಲೂ ನಾನೇ ಬಂದಿರೋದು. ಇವಾಗ ತಾನೇ ನಿನ್ನ ನೆನೆಸ್ಕೊಂಡೆ, ಅಷ್ಟರಲ್ಲೇ ಬಂದ್ಬಿಟ್ಟಿದ್ಯಾ? ಏನು, ನೀವು ನನ್ನ ನೆನ್ಸ್ಕೋತಿದ್ರಾ? ಹೌದು ಪಾರ್ವತಿ, ಮನೇಲಿದ್ದಿದ್ರೆ ಇದು ಊಟದ ಟೈಮು, ಬನ್ನಿ ಊಟ ಮಾಡಿ ಅಂತ ಹೇಳ್ತಾ ಇದ್ದೆ. ನನ್ನ ಬೇಕು ಬೇಡಗಳನ್ನ ನೋಡ್ಕೊಳ್ತಾ ಇದ್ದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂತೂ ನಿಮ್ಮ ಮನ್ಸಲ್ಲಿ ನಾನು ಇದ್ದೀನಿ ಅಂದಂಗಾಯ್ತು. ಪಾರ್ವತಿ, ನೀನೇನು ದಿಢೀರಂತ ಆಫೀಸಿಗೆ ಬಂದ್ಬಿಟ್ಟಿದ್ಯಾ? ನಿಮ್ಮನ್ನು ನೋಡೋಣ ಅಂತಾನೆ ಬಂದೆ. ನನ್ನನ್ನು ನೋಡೋದಕ್ಕ? ಅದು ನಿಮಗೆ ಊಟ ಕೊಡೋಣ ಅಂತ ಬಂದೆ. ಏನು, ನನಗೋಸ್ಕರ ಊಟ ತಂದ್ಯಾ? ಥ್ಯಾಂಕ್ಸ್ ಪಾರ್ವತಿ, ನನಗೋಸ್ಕರ ಮನೆಯಿಂದ ಊಟ ತಂದಿದ್ದಕ್ಕೆ. ನಾನೇ ನನ್ನ ಕೈಯಾರೆ ಹೋಳಿಗೆ ಅಡುಗೆ ಮಾಡ್ಕೊಂಬಂದಿದ್ದೀನಿ. ಬೇಗ ಹೋಗಿ ಕೈ ತೊಳ್ಕೊಂಡು ಬನ್ನಿ, ಊಟ ಬಡಿಸ್ತೀನಿ. ಕಣ್ಣಿನ ಫೋಟೋ ಕೊಟ್ಟರೆ ಕೆಲಸ ಶುರು ಮಾಡ್ತೀನಿ. ಸರ್, ನೀವು ಕರೆಕ್ಟಾಗಿ ಚಿತ್ರ ಬಿಡಿಸಿದ್ರೆ ನೀವು ಕೇಳಿದಷ್ಟು ದುಡ್ಡು ನಾವು ಕೊಡ್ತೀವಿ. ಕಲಾವಿದರು ಯಾವತ್ತೂ ದುಡ್ಡುಗೋಸ್ಕರ ಕೆಲಸ ಮಾಡಬಾರ್ದು ಮೇಡಮ್, ಕಲೆಗೋಸ್ಕರ ಕೆಲಸ ಮಾಡಬೇಕು. ಕೊನೆಗೆ ಅವನನ್ನು ಕೈ ಹಿಡಿದು ಕಾಪಾಡೋದು ಕಲೆನೇ ಹೊರತು ದುಡ್ಡಲ್ಲ ಮೇಡಮ್. ಒಳ್ಳೆ ಮಾತು ಹೇಳಿದ್ರಿ ಸರ್. ಈ ಕಣ್ಣನ್ನು ನೋಡಿಕೊಂಡು ಆ ಹುಡುಗಿ ಚಿತ್ರನ ಕರೆಕ್ಟಾಗಿ ಬಿಡಿಸ್ತೀರಾ ಅಲ್ವಾ? ಮೇಡಮ್, ಇಲ್ಲಿವರೆಗೂ ಏನಿಲ್ಲ ಅಂದರೂ ಬರೀ ಕಣ್ಣನ್ನು ಮಾತ್ರ ನೋಡಿ 100 ಚಿತ್ರ ಬರ್ತಿದ್ದೀನಿ. ಡೋಂಟ್ ವರಿ ಮೇಡಮ್, ಈ ಕಣ್ಣಿನ ಹುಡುಗಿ ಚಿತ್ರನ ಇನ್ನು ಸ್ವಲ್ಪ ಹೊತ್ತಲ್ಲೇ ಬಿಡಿಸಿ ತೋರಿಸ್ತೀನಿ.
ಪ್ಲೀಸ್ ಡಿಸ್ಟರ್ಬ್ ಆಗುತ್ತೆ. ಸಾರಿ ಸರ್, ನೀವು ಕಂಟಿನ್ಯೂ ಮಾಡಿ. ಇವರೇನು ಚಿತ್ರ ಬಿಡಿಸ್ತಾ ಇರೋ ಹಾಗೆ ಕಾಣಿಸ್ತಿದೆಯಲ್ಲ. ಇವರೆಲ್ಲ ಸೇರ್ಕೊಂಡು ಏನೋ ದೊಡ್ಡ ಪ್ಲಾನೇ ಮಾಡ್ತಾ ಇದ್ದಾರೆ. ಆ ಪ್ಲಾನ್ ಏನು ಅಂತ ಹೇಗೆ ತಿಳ್ಕೊಳ್ಳೋದು? ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ ಅಂದರೆ ನನ್ನ ಗಂಡ ಮೋಹನ್. ಖಂಡಿತವಾಗ್ಲೂ ಬರ್ತೀನಿ, ನೀವೆಲ್ಲರೂ ಬರಬೇಕು ಆಯ್ತಾ? ರೀ, ನನ್ನ ಗಂಡ ಮೋಹನ್ ಏನು ಮಾಡ್ತಿದ್ದೀರಾ? ಫೋನಲ್ಲಿ ಮಾತಾಡ್ತಾ ಇರೋದು ಗೊತ್ತಿಲ್ವಾ? ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇಡ್ರಿ ಫೋನು. ಒಂದು ನಿಮಿಷ ಮಾಡ್ತೀನಿ. ಏನು? ಈ ಮನೇಲಿ ಏನೇನೋ ನಡೀತಾ ಇದೆ ಅದನ್ನು ತಿಳ್ಕೊಳ್ಳೋಬಿಟ್ಟು ಬೇಡದಿರೋ ವಿಷಯ ಮಾತಾಡ್ತಿದ್ದೀರಲ್ರಿ. ಏಯ್, ಈ ಮನೆಯಲ್ಲಿ ಅಂಥದ್ದೇನು ನಡೀತಿದೆ? ರೀ, ಈ ಮನೇಲಿ ಇತ್ತೀಚೆಗೆ ಏನೇನೋ ನಡೀತಾ ಇದೆ ಕಣ್ರಿ. ಇವಾಗ ಪ್ರೀತು ಅದೇನೋ ಚಿತ್ರ ಬಿಡಿಸೋರ್ನ ಕರೆಸಿದಾನೆ. ಯಾರ ಚಿತ್ರನಪ್ಪ ಪ್ರೀತು ಅಂತ ಕೇಳಿದ್ರೆ ನನ್ನ ಚಿತ್ರನೇ ಚಿಕ್ಕಮ್ಮ ಅಂತ ನನಗೆ ಕಾಗೆ ಹಾರಿಸ್ತಾನೆ. ನೋಡ್ರಿ, ಈ ವಿಷಯ ಅಕ್ಕ ಬಾವನಿಗೆ ಗೊತ್ತೋ ಇಲ್ವೋ, ಮನೆ ಹಿರಿ ಸದಸ್ಯನಾಗಿ ಈ ವಿಷಯ ಎಲ್ಲ ತಿಳ್ಕೊಬೇಕಾಗಿರೋದು ನಿಮ್ಮ ಕರ್ತವ್ಯ ಅಲ್ವೇನ್ರಿ? ಪರವಾಗಿಲ್ವೇ ಧಾಮು, ನನ್ನ ಮೇಲೆ ನಿನಗೆ ಇಷ್ಟೊಂದು ಒಳ್ಳೆ ಭಾವನೆ ಇದೆ ಅಂತ ಗೊತ್ತೇ ಇರಲಿಲ್ಲ. ನನ್ನ ಹೆಂಡ್ತಿನೂ ಒಳ್ಳೆ ಅಂತ ಇವತ್ತೇ ಗೊತ್ತಾಯ್ತು ನೋಡು. ರೀ, ನಾನೊಂಥರ ಮುಳ್ಳಿನ ಗಿಡದಲ್ಲಿರೋ ಗುಲಾಬಿ ಹೂವಿದ್ದ ಹಾಗೆ. ನನ್ನ ಬಗ್ಗೆ ತಿಳ್ಕೊಂಡಿರೋರು ಗುಲಾಬಿನ ಮುಟ್ತಾರೆ, ನನ್ನ ಬಗ್ಗೆ ತಿಳ್ಕೊಳ್ದಿರೋರು ಮುಳ್ಳನ್ನ ಮುಟ್ತಾರೆ. ಕೆಲವ್ರಿಗೆ ಸಂತೋಷ, ಇನ್ನು ಕೆಲವ್ರಿಗೆ ದುಃಖ. ಅದೆಲ್ಲ ಅವರವರ ಭಾವ ಭಕ್ತಿಗೆ ಬಿಟ್ಟಿದ್ದು. ಏನೇ ಒಳ್ಳೆ ಸನ್ಯಾಸಿ ಥರ ಮಾತಾಡ್ತಿದ್ಯಾ? ಜೀವನದಲ್ಲಿ ನನಗೇನಾದರೂ ವೈರಾಗ್ಯ ಬಂದರೆ ನಿಜವಾಗ್ಲೂ ಸನ್ಯಾಸಿ ಆಗ್ತೀನಿ. ಆಮೇಲೆ ದಿನ ದೇವರ ಸ್ಮರಣೆ ಮಾಡ್ತಾ ಮೋಕ್ಷ ಪಡ್ಕೊಳ್ತೀನಿ. ಆಮೇಲೆ ಸೀದಾ ಸ್ವರ್ಗಕ್ಕೆ. ಸಾವಾಸ್ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನನ್ನನ್ನು ಮಾತ್ರ ಅಲ್ಲಿಗೆ ಎಳ್ಕೊಂಡು ಹೋಗ್ಬೇಡ ಕಣೆ. ನಾನು ಬದುಕಿ ಬಾಳ್ಬೇಕು ಅಂತ ತುಂಬ ಆಸೆ ಇದೆ. ನನ್ನ ಗಂಡ ಮೋಹನ್ ಹುಟ್ಟು ಉಚಿತ, ಸಾವು ಖಚಿತ, ಮಧ್ಯೆ ಬರೋ 4 ದಿನ ಇದೆಯಲ್ಲ ಅದು ಜರ್ಜರಿತ. ನಿನ್ನ ಮಾತನ್ನು ಕೇಳಿ ನನ್ನ ಮನಸ್ಸಿಗಾಯ್ತು ದೊಡ್ಡ ಆಘಾತ. ರೀ, ಯಾಕ್ರಿ ನನ್ನ ಗಂಡ ಮೋಹನ್ ನನ್ನ ಮಾತನ್ನೆಲ್ಲ ಆಡ್ಕೊಳ್ತೀರಪ್ಪ? ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಖಂಡಿತ ಇಲ್ಲಪ್ಪ. ಆದರೆ ಕರೆಂಟ್ ಬರಬೇಕಾದ ಬಲ್ಬಲ್ಲಿ ಮಿಂಚು ಬಂತಲ್ಲ, ಹಾಗಾಯ್ತು ನಿನ್ನ ಮಾತು ಕೇಳಿ. ರೀ, ನನ್ನನ್ನು ಬರೀ ಕೆಟ್ಟೋಳು ಅಂತ ತಿಳ್ಕೊಬೇಡ್ರಿ. ಈ ಮನೆ ಬಗ್ಗೆ ನನಗೂ ತುಂಬ ಕಾಳಜಿ ಇದೆ. ನಾನು ಅಷ್ಟೊಂದು ಕೆಟ್ಟವಳೇನಲ್ಲಪ್ಪ, ನಾನು ಅರ್ಥ ಮಾಡ್ಕೊಳ್ಳಿಪ್ಪ. ಹಬ್ಬಾ, ಅಂತೂ ನನ್ನ ಹೆಂಡತಿಗೂ ಒಳ್ಳೆ ಮನಸ್ಸಿದೆ ಅಂತ ಇವತ್ತು ಗೊತ್ತಾಯ್ತು ನೋಡು. ಆಯ್ತಾಯ್ತು, ಈಗ ಮಾತು ಸಾಕು. ನೀವು ಮೊದಲು ಅಕ್ಕನ ಹತ್ರ ಹೋಗಿ ಈ ಮನೇಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳಿ. ಆಗ ಆಹಾ, ನನ್ನ ಮೈದ್ ನನಗೆ ಮನೆ ಬಗ್ಗೆ ಎಷ್ಟು ಜವಾಬ್ದಾರಿ ಇದೆ ಅಂತ ತುಂಬ ಖುಷಿ ಪಡ್ತಾರೆ ಕಣ್ರಿ. ಆಯ್ತು ಕಣೆ, ನಿನ್ಗೋಸ್ಕರ ಅಲ್ಲದೆ ಹೋದ್ರು ನನಗೋಸ್ಕರನಾದ್ರೂ ಈ ಮನೇಲಿ ಏನು ನಡೀತಿದೆ ಅಂತ ತಿಳ್ಕೊತೀನಿ. ಬರಲಾ? ಹಬ್ಬ ರೀ, ನೀವು ನಿಮಗೋಸ್ಕರನಾದರೂ ತಿಳ್ಕೊಳ್ಳಿ, ನನಗೋಸ್ಕರನಾದರೂ ತಿಳ್ಕೊಳ್ಳಿ. ಒಟ್ನಲ್ಲಿ ನನಗೆ ಸತ್ಯ ಗೊತ್ತಾಗಬೇಕು. ಈ ಮನೇಲಿ ಏನು ನಡೀತಿದೆ ಅನ್ನೋ ಸತ್ಯ ಗೊತ್ತಾಗಬೇಕು ಅಷ್ಟೇ. ಅದ್ಗೆ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಹೇಳಿ ಮೋಹನ್. ಅದು ಆಫೀಸ್ನಲ್ಲಿ ಏನಾದರೂ ಸಮಸ್ಯೆನಾ? ಇಲ್ಲಣ್ಣ, ನಾನು ಕೇಳಬೇಕು ಅಂದ್ಕೊಂಡಿರೋ ವಿಷಯ ಈ ಮನೆಗೆ ಸಂಬಂಧಪಟ್ಟಿದ್ದು. ಈ ಮನೆಗೆ ಸಂಬಂಧಪಟ್ಟ ವಿಷಯನ? ಏನದು ಮೋಹನ್? ನನ್ನ ಮಾತಿಂದ ನಿಮ್ಗೇನಾದರೂ ನೋವಾದರೆ ದಯವಿಟ್ಟು ಕ್ಷಮಿಸ್ಬಿಡಿ ಅದಕ್ಕೆ. ಆದರೆ ಈ ಮನೆ ಸದಸ್ಯನಾಗಿ ಇಲ್ಲಿನ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಬೇಕಾದ್ದು ನನ್ನ ಕರ್ತವ್ಯ ಅಂತ ಅನ್ನಿಸ್ತು. ಅದಕ್ಕೆ ಕೇಳ್ತಾ ಇದ್ದೀನಿ. ನಮ್ಮ ಆದಿತ್ಯನ ವಿಚಾರವಾಗಿ ಇತ್ತೀಚೆಗೆ ನೀವೆಲ್ಲರೂ ತುಂಬ ಗಾಬರಿ ಆಗಿದ್ರಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಇವತ್ತು ನೋಡಿದ್ರೆ ನಮ್ಮ ಪ್ರೀತು ಯಾರೋ ಚಿತ್ರ ಬಿಡಿಸೋನ್ನ ಮನೆ ಕರ್ಕೊಂಡು ಬಂದಿದ್ದಾನಂತೆ. ಅದು ಕೂಡ ನನಗೆ ಗೊತ್ತಿಲ್ಲ. ದಾಮಿನಿ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಯಾಕೆ ಏನು ಅಂತ ಪ್ರಶ್ನೆ ಮಾಡೋ ಅಧಿಕಾರ ನನಗಿಲ್ಲ ಅದಕ್ಕೆ. ಆದರೆ
ಏನು ವಿಚಾರ ಅಂತ ತಿಳ್ಕೊಳ್ಳೋ ಅರ್ಹತೆ ಇದೆ ಅಂತ ಅಂದ್ಕೊಂಡಿದ್ದೀನಿ.